2 ತಿಂಗಳ ಹಿಂದೆ ನಡೆದಂತ ಬೀದರ್ ಎಟಿಎಂ ದರೋಡೆ ಪ್ರಕರಣ ಇದೆಯಲ್ಲ, ಇಡೀ ಬೀದರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿತ್ತು. ಅದಾದ್ಮೇಲೆ 8 ತಂಡಗಳನ್ನ ರಚನೆ ಮಾಡಿ ನಿರಂತರವಾಗಿ ಶೋಧ ಕಾರ್ಯವನ್ನ ಪೊಲೀಸರು ಮಾಡ್ತಲೇ ಇದ್ರು. 2 ತಿಂಗಳಾಯ್ತು, ಆದ್ರೆ ಆರೋಪಿಗಳ ಪತ್ತೆ ಹಚ್ಚುವಂತ ಕಾರ್ಯ ಮಾತ್ರ ಆಗಿಲ್ಲ. ಹಾಗಾದ್ರೆ 8 ತಂಡಗಳ ಶೋಧ ಫಲಿಸಲಿಲ್ವಾ? ಕೈ ಚೆಲ್ಲಿ ಕೂತ್ರ ಪೊಲೀಸರು ಈ ಪ್ರಕರಣದಲ್ಲಿ. ಜನವರಿ 16ರಂದು ಬೀದರ್ನಲ್ಲಿ ನಡೆದಿದ್ದಂತ ದರೋಡೆ ಪ್ರಕರಣ. ಎಟಿಎಂಗೆ ಹಣ ತುಂಬಿಸುವಾಗ ಫೈರಿಂಗ್ ಅನ್ನ ಮಾಡಿದ್ರು. ಒಬ್ಬ ಸಿಬ್ಬಂದಿ ಇದರಲ್ಲಿ ಹತ್ಯೆ ಆಗಿತ್ತು. 83 ಲಕ್ಷ ಹಣವನ್ನ ದರೋಡೆಕೋರರು ಎತ್ಕೊಂಡು ಬೈಕ್ನಲ್ಲಿ ಹೋಗಿದ್ರು. 60 ದಿನಗಳಿಂದ ಹುಡುಕಾಟ ನಡೆಸ್ತಾ ಇದ್ರು ಕೂಡ ಫಲ ಮಾತ್ರ ಸಿಗ್ತಾ ಇಲ್ಲ. 8 ತಂಡಗಳಿಂದ ವಿವಿಧ ರಾಜ್ಯಗಳಲ್ಲಿ ತಲಾಶೆ ಮಾಡಲಾಗ್ತಾ ಇದೆ. ಸುಳಿವು ನೀಡಿದವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಆಗಿದೆ. ಇಲ್ಲಿ ಸಾಕ್ಷ್ಯಗಳು ಅಂತಂದ್ರೆ ಸಿಸಿಟಿವಿ ಫುಟೇಜ್ ಇದೆ, ಆರೋಪಿಗಳ ಫೋಟೋಗಳು ಸಿಕ್ಕಿವೆ, ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಆದ್ರೂ ಆರೋಪಿಗಳು ಮಾತ್ರ ಸಿಗ್ತಾ ಇಲ್ಲ. ಹಾಗಾಗಿ 2 ತಿಂಗಳಾಗಿದೆ. ಆರೋಪಿಗಳ ಹೆಡೆಮುರಿ ಕಟ್ಟೋದು ಯಾವಾಗ ಪೊಲೀಸರು ಅಂತೇಳಿ ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಡ ಹಗಲೇ ಬರ್ತಾರೆ ಆರೋಪಿಗಳು, ಅದು ಬೈಕ್ನಲ್ಲಿ ಬರ್ತಾರೆ. ಎಟಿಎಂಗೆ ಹಣ ತುಂಬಿಸುವಾಗ ಸಿಬ್ಬಂದಿಗೆ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಸಿಬ್ಬಂದಿ ಸತ್ತೇ ಹೋಗಿದ್ದಾರೆ. ಬೈಕ್ನಲ್ಲಿ ಹಣ ಎತ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅವ್ರು ಎಲ್ಲೆಲ್ಲ ಸಂಚಾರ ಮಾಡಿದ್ದಾರೆ ಅಲ್ಲೆಲ್ಲನೂ ಸಿಸಿಟಿವಿ ಸಾಕ್ಷ್ಯಗಳಿದೆ, ಫೋಟೋಗಳು ಲಭ್ಯವಾಗಿದೆ. ಆರೋಪಿಗಳು ಮಾತ್ರ ಪತ್ತೆ ಆಗ್ತಿಲ್ಲ. 60 ದಿನಗಳಾದ್ರೂ ಕೂಡ ಹಂತಕರು ಸಿಕ್ಕಿಲ್ಲ. ಆರೋಪಿಗಳ ಪ್ರತಿ ಜಾಡಿನ ಸಿಸಿಟಿವಿ ಫುಟೇಜ್ ಪೊಲೀಸರ ಹತ್ರ ಇದೆ. ಆದ್ರೂ ಆರೋಪಿಗಳನ್ನ ಪತ್ತೆ ಹಚ್ಚೋಕೆ ಯಾಕೆ ಆಗ್ತಾ ಇಲ್ಲ ಅಂತೇಳಿ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಬೀದರ್ನಲ್ಲಿ ಆರೋಪಿಗಳು ಓಡಾಡಿರುವಂತ ಸಿಸಿಟಿವಿ ಫುಟೇಜ್ ಇದೆ, ಅದೇ ಮೇಜರ್ ಸಾಕ್ಷ್ಯ. ಅದಾದ್ಮೇಲೆ ಹೈದರಾಬಾದ್ನಲ್ಲೂ ಕೂಡ ಆರೋಪಿಗಳು ಕಾಣಿಸ್ಕೊಂಡಿದ್ದಾರೆ, ಅಲ್ಲಿ ಓಡಾಡಿರುವಂತ ಸಾಕ್ಷ್ಯವೂ ಇದೆ. ಹೀಗೆ ಸಾಕಷ್ಟು ಸಾಕ್ಷ್ಯಗಳಿದ್ರೂ ಕೂಡ ಆರೋಪಿಗಳನ್ನ ಹಿಡಿಯೋಕೆ ಯಾಕೆ ಕಷ್ಟ ಆಗ್ತಿದೆ ಅಂತ ಹೇಳಿ ಪ್ರಶ್ನೆ ಉದ್ಭವ ಆಗಿದೆ. ಈಗ ಗೌರಿ ಲಂಕೇಶ್ ಕೇಸಲ್ಲಿ ಸಿಂಗಲ್ ಫುಟೇಜ್ ನಲ್ಲೇ ಬಂಧನ ಆಗಿತ್ತು. ಕೋಟೆಕಾರ್ ಬ್ಯಾಂಕ್ ಕೇಸಲ್ಲಿ 2 ದಿನಗಳಲ್ಲೇ ಭೇದಿಸ್ತಾರೆ. ಆದ್ರೆ ಬೀದರ್ ಎಟಿಎಂ ಕೇಸಲ್ಲಿ 2 ತಿಂಗಳಾದ್ರೂ ಕೂಡ ಪೊಲೀಸರು ಯಾಕೆ ವಿಫಲ ಆಗ್ತಿದ್ದಾರೆ? ಹಾಗಾದ್ರೆ ಬೀದರ್ನ ಪೊಲೀಸರು ಕೈ ಚೆಲ್ಲಿ ಕೂತ್ರ ಆರೋಪಿಗಳನ್ನ ಹಿಡಿಯಕ್ಕಾಗಲ್ಲ ಅಂತ ಹೇಳಿ, ಆರೋಪಿಗಳನ್ನ ಹಿಡಿತೀವಿ ಅಂತ ಹೇಳಿ ಗೃಹ ಸಚಿವರು ಪದೇ ಪದೇ ಹೇಳ್ತಾರೆ. ಹಾಗಾದ್ರೆ ಕೊಟ್ಟ ಮಾತನ್ನ ಈ ವಿಷಯವಾಗಿ ಈ ಪ್ರಕರಣದಲ್ಲಿ ಪರಮೇಶ್ವರ್ ಅವರು ಮರ್ತು ಬಿಟ್ರ? ಪೊಲೀಸರು ಎಂತೆಂತ ಪ್ರಕರಣಗಳನ್ನ ಭೇದಿಸಿದ್ದಾರೆ, ಶಹಬಾಸ್ ಗಿರಿ ಪಡ್ಕೊಂಡಿದ್ದಾರೆ, ನಮಗೂ ಗೊತ್ತಿದೆ. ಆದ್ರೆ ಈ ಕೇಸಲ್ಲಿ ಈ ಪ್ರಕರಣದಲ್ಲಿ ಯಾಕೆ ಹಿಂದೇಟ್ ಹಾಕ್ತಿದ್ದಾರೆ, ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅನ್ನೋದು ಈಗಿರುವಂತ ಪ್ರಶ್ನೆ. ಯಾರೋ ಬಂದು ಶೂಟ್ ಮಾಡಿದ್ರು, ಯಾರಂತ ಗೊತ್ತಿಲ್ಲ, ಬಾಕ್ಸ್ ಹೊತ್ಕೊಂಡ್ರು, ಹೋದ್ರು. ಇಷ್ಟೇ ಗೊತ್ತಿರೋದು ಪೊಲೀಸ್ನವ್ರಿಗೆ. ಅದು ಕೂಡ ಕ್ಯಾಮೆರಾದಲ್ಲಿ ಕಂಡದ್ದು. ಅಲ್ಲಿಂದ ಇವತ್ತು ಅವ್ರು ಎಲ್ಲಿಂದ ಬಂದ್ರು, ಯಾರವರು ಮತ್ತು ಅವರು ಎಲ್ಲಿದ್ದಾರೆ ಅಂತ ಹೇಳಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಟೆಕ್ನಾಲಜಿಯಲ್ಲಿ. ಬಹುಶಃ ಇನ್ನೊಂದು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀವಿ. ನಮಗೆ ಗೊತ್ತಿದೆ, ಅದನ್ನ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ವಿ. 2-3 ದಿವಸದಲ್ಲಿ ಬಹುಶಃ ಅವರು ಸೆಕ್ಯೂರ್ ಆಗ್ತಾರೆ. ಬೀದರ್ನಲ್ಲಿ ಘಟನೆ ನಡೀತು. ತಂತ್ರಜ್ಞಾನ ಇದೆ, ಎಲ್ಲ ಗೊತ್ತಿದೆ, ಎಲ್ಲಿದ್ದಾರೆ ಅಂತಲೂ ಗೊತ್ತಿದೆ, ಆರೋಪಿಗಳ ಎಲ್ಲ ಮಾಹಿತಿ ಇದೆ. ಹಿಡಿತೀವಿ, ಎಚ್ಚರಿಕೆಯಿಂದ 2-3 ದಿನಗಳಲ್ಲಿ ಹಿಡಿತೀವಿ, ಇದು ಗೃಹ ಸಚಿವರ ಮಾತು. ಅದನ್ನೇ ನಾವು ಕೇಳ್ತಾ ಇರೋದು, ಜನಸಾಮಾನ್ಯರು ಕೇಳ್ತಾ ಇರೋದು. ಹಾಡ ಹಗಲೇ ಬರ್ತಾರೆ, ಈ ತರ ಅಟ್ಯಾಕ್ ಮಾಡ್ತಾರೆ, ಪ್ರಾಣವನ್ನೇ ತೆಗೆದಿದ್ದಾರೆ, ಲಕ್ಷ ಲಕ್ಷ ಹಣವನ್ನ ಎತ್ಕೊಂಡು ಹೋಗಿದ್ದಾರೆ, ಸಾಕ್ಷ್ಯಗಳ ಕಣ್ಮುಂದೆ ಇದೆ. ಇಷ್ಟಿದ್ರೂ ಕೂಡ ಆರೋಪಿಗಳನ್ನ ಯಾಕೆ ಹಿಡಿಯಕ್ಕೆ ಆಗ್ತಾ ಇಲ್ಲ? ಘಟನೆ ನಡೆದಾಗ ಗೃಹ ಸಚಿವರೇ ಹೇಳ್ತಾರೆ, 28ನೇ ತಾರೀಕು ಸ್ಟೇಟ್ಮೆಂಟ್ ಅವ್ರದ್ದು, ಇನ್ನು 2-3 ದಿನ ಹಿಡಿದು ಬಿಡ್ತೀವಿ ನಾವು ಆರೋಪಿಗಳನ್ನ. ಈ ಸಂದರ್ಭದಲ್ಲಿ ಎಲ್ಲ ಬಹಿರಂಗ ಪಡಿಸಕ್ಕಾಗಲ್ಲ, ಸಾಕ್ಷ್ಯಗಳಿದೆ, ನಾವು ಕಾರ್ಯಾಚರಣೆಯನ್ನ ಮಾಡಬೇಕಾಗಿರೋದ್ರಿಂದ ಮಾಹಿತಿ ಬಹಿರಂಗ ಪಡಿಸಕ್ಕಾಗಲ್ಲ. 2-3 ದಿನ ಆದ್ಮೇಲೆ ನಾವು ಹಿಡಿತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಆ 2-3 ದಿನ ಗೃಹ ಸಚಿವರಿಗೆ ಇನ್ನೂ ಮುಗಿದಿಲ್ವಾ? ಹಾಗಾದ್ರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ. ಇಡೀ ಬೀದರ್ ನಗರ 2 ತಿಂಗಳ ಹಿಂದೆ ಬೆಚ್ಚಿ ಬಿದ್ದಂತ ಪ್ರಕರಣ ಅದು. ನಿರಂತರವಾಗಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಹುಮಾನನೂ ಘೋಷಣೆ ಆಯಿತು, ಆರೋಪಿಗಳ ಸುಳಿವೂ ಸಿಕ್ಕಿದೆ, ಫೋಟೋಸ್ ಲಭ್ಯ ಇದೆ. ಆದ್ರೆ ಪೊಲೀಸರಿಗೆ ಯಾಕೆ ಅವರನ್ನು ಹಿಡಿಯಕ್ಕಾಗ್ತಿಲ್ಲ? ಈ ಬಗ್ಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ?
ಶರ್ಮಿತಾ, ಏನು 2 ತಿಂಗಳ ಹಿಂದೆ ಏನು ಹಾಡಹಗಲೇ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ATM ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣ ಇಡೀ ಬೀದರ್ ಜಿಲ್ಲೆಯ ಜನರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿತ್ತು. ಆದ್ರೆ ಇದಾದ ಬಳಿಕ ಏನು ಘಟನೆಯ ಬಳಿಕ ಎಚ್ಚೆತ್ತುಕೊಂಡ ಪೊಲೀಸರು, ಅಲರ್ಟ್ ಆಗಿರ್ತಕ್ಕಂಥ ಪೊಲೀಸರು ದರೋಡೆಕೋರರ ಪತ್ತೆಗಾಗಿ ಹುಡುಕಾಟಕ್ಕಾಗಿ ಸುಮಾರು 8 ತಂಡಗಳನ್ನ ರಚಿಸಿ ಏನು ಉತ್ತರ ಭಾರತದ ರಾಜ್ಯಗಳಲ್ಲಿ ಮತ್ತೆ ಅಕ್ಕಪಕ್ಕದ ನೆರೆಯ ರಾಜ್ಯ ಮತ್ತೆ ಜಿಲ್ಲೆಗಳಲ್ಲಿ ಈ ಒಂದು ದರೋಡೆಕೋರರಿಗಾಗಿ ಹುಡುಕಾಟವನ್ನ ನಡೆಸ್ತಾರೆ. ಆದ್ರೆ ಈ ಹುಡುಕಾಟ ನಡೆಸ್ತಾ ಇಂತ ಸಂದರ್ಭ 2 ತಿಂಗಳ ಆದ್ರೂ ಕೂಡ ಇನ್ನೂವರೆಗೂ ಆರೋಪಿಗಳ ಒಂದು ಸುಳಿವು ಪೊಲೀಸರಿಗೆ ಸಿಕ್ಕಿಲ್ಲ. ಈಗಾಗಲೇ ಎಲ್ಲಾ ಎವಿಡೆನ್ಸ್ಗಳು ಇರ್ತಕ್ಕಂಥದ್ದು. ಯಾಕಂದ್ರೆ ಬಿಹಾರದಿಂದ ಸುಮಾರು 1500 ಕಿಲೋಮೀಟರ್ ದೂರದಿಂದ ಸಂಚಾರ ಮಾಡಿ ಬಂದು ಕ್ಷಣಾರ್ಧದಲ್ಲಿ ಏನು ATM ಸಿಬ್ಬಂದಿನ ಹತ್ಯೆ ಮಾಡಿ 83 ಲಕ್ಷ ರೂಪಾಯಿ ಹಣದ ಒಂದು ಪೆಟ್ಟಿಗೆಯನ್ನ ಅದು ಬೈಕ್ ನಲ್ಲಿಯೇ ಜನನಿಬಿಡ ಪ್ರದೇಶದಲ್ಲಿ ಹಾಸಿ ಸುಲ್ತಾನ್ಪುರದ ಮೂಲಕ ಹೈದರಾಬಾದ್ಗೆ ಹೋಗಿರ್ತಾರೆ. ಈ ಎಲ್ಲ CCTV ಫುಟೇಜ್ಗಳು ಈಗಾಗಲೇ ಪೊಲೀಸರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಪೊಲೀಸರಿಗೆ ಮತ್ತೆ ಹೈದರಾಬಾದ್ ನಲ್ಲಿ ಕೂಡ ಫೈರಿಂಗ್ ಮಾಡಿ ಅಲ್ಲಿಂದ ರಾಯಪುರಕ್ಕೆ ಹೋಗಬೇಕಾದ್ರೆ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಹೈದರಾಬಾದ್ ಮತ್ತು ಬೀದರ್ ಪೊಲೀಸರು ಇಬ್ರು ಕೂಡ ಇಬ್ಬರಿಗೂ ಈ ದರೋಡೆಕಾರರು ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇಬ್ರು ಕೂಡ ಕಡೆಗೂ ಕೂಡ ಈಗಾಗಲೇ ಏನು ಬೇಕಾದಂತ ಎಲ್ಲಾ ಎವಿಡೆನ್ಸ್ಗಳು ಇದ್ರೂ ಇನ್ನೂವರೆಗೂ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಆರೋಪಿಗಳ ಗುರುತನ್ನ ಪತ್ತೆ ಹಚ್ಚಿ ಅವರ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸುಳಿವು ನೀಡಿದರಿಗೆ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಹಿಂದೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದರಂತೆ ಎಲ್ಲಾ ನಮ್ಮಲ್ಲಿ ಎವಿಡೆನ್ಸ್ಗಳಿದಾವೆ, ಸ್ವಲ್ಪ ಸೂಕ್ಷ್ಮವಾಗಿ ನಾವು ಆ ಒಂದು ಹ್ಯಾಂಡಲ್ ಮಾಡ್ಬೇಕನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಅವರು ಹೇಳಿ ಕೂಡ ಸುಮಾರು ಒಂದು 40 ರಿಂದ 50 ದಿವಸಗಳಾಯ್ತು. ಆದ್ರೂ ಕೂಡ ಇನ್ನೂವರೆಗೆ ಆರೋಪಿಗಳ ಪತ್ತೆ ಆಗಿಲ್ಲ. ಮತ್ತೆ ಪೊಲೀಸರು ಕೂಡ ನಿರಂತರವಾಗಿ ನಾವು ದರೋಡೆಕೋರರ ಪತ್ತೆಗಾಗಿ ಹುಡುಕಾಟ ನಡೆಸ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನ ಹೇಳ್ತಿರ್ತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಆರೋಪಿಗಳು ಯಾಕೆ ಇನ್ನೂ ಪತ್ತೆ ಆಗಿಲ್ಲ ಅನ್ನೋ ಒಂದು ಯಕ್ಷ ಪ್ರಶ್ನೆ ಈಗ ಜಿಲ್ಲೆಯ ಜನರನ್ನ ಕಾಡಿಸ್ತಾ ಇರ್ತಕ್ಕಂಥದ್ದು. ಇದೊಂದು ಕಡೆ ಆದ್ರೆ ಮತ್ತೆ ಈ ಕಡೆ ಏನು ಮನೆಯ ಕುಟುಂಬ ಸದಸ್ಯನ ಕಳೆದುಕೊಂಡಿರ್ತಕ್ಕಂಥ ಏನು ಗಿರಿ ವೆಂಕಟೇಶ್ ಕುಟುಂಬಸ್ಥರು ಕೂಡ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಕ್ಕಂಥದ್ದು. ನ್ಯೂಸ್ 18 ಜೊತೆಗೆ ಮಾತನಾಡ್ತಂತ ಸಂದರ್ಭದಲ್ಲಿ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು, ಆ ಘಟನೆ ನೆನೆಸ್ಕೊಂಡ್ರೆ ನಮ್ಗೆ ಒಂತ ಮೈ ಬೆಚ್ಚಿ ಬೀಳುತ್ತೆ ಅನ್ನೋ ಒಂದು ಮಾತನ್ನ ಕೂಡ ಅವ್ರು ಹೇಳ್ತಾರೆ. ಯಾಕಂದ್ರೆ ಅಷ್ಟು ಘನಘೋರ ಒಂದು ಆದಂತ ದೃಶ್ಯ. ಯಾಕಂದ್ರೆ ಇಡೀ ಬೀದರ್ ಜಿಲ್ಲೆಯ ಜನರೇ ಏನು ಅದೇ ಸಂಕ್ರಮಣ ಮಾಡಿ ಸಂಭ್ರಮದಲ್ಲಿದ್ರು. ಆದ್ರೆ ಮರುದಿನನೇ ಈ ಘಟನೆ ನಡೆದ ಬಳಿಕ ಏನು ಜನರು ಬೆಚ್ಚಿ ಬೀಳಿರ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಪೊಲೀಸರು ಯಾಕೆ ದರೋಡೆಕೋರನ್ನ ಬಂಧಿಸಲು ಸಾಧ್ಯ ಆಗುತ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಇನ್ನೂವರೆಗೂ ಕೂಡ ಜಿಲ್ಲೆಯ ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಆ ದರೋಡೆಕೋರನ್ನ ಶೀಘ್ರವಾಗಿ ಬಂಧಿಸಿ ಈ ಜಿಲ್ಲೆಯ ಒಂದು ಏನು ಆಗ ನೆರೆಯ ರಾಜ್ಯದಿಂದ ಬಂದು ಬೀದರ್ ಜಿಲ್ಲೆಯಲ್ಲಿ ಕ್ರೈ ಮಾಡಿ ಹೋಗ್ತಕ್ಕಂತ ಖದೀಮರಿಗೆ ತಕ್ಕ ಪಾಠ ಕಲಿಸ್ಬೇಕನ್ನೋ ಒಂದು ಆಗ್ರಹವನ್ನು ಕೂಡ ಈ ಬೀದರ್ ಜಿಲ್ಲೆಯ ಜನರು ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ದುರ್ಗಪ್ಪ ತಮ್ಮ ಇನ್ಫಾರ್ಮೇಶನ್ಗೆ.